ದೊಡ್ಡಬಳ್ಳಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮತದಾರರ ಪಟ್ಟಿಯಲ್ಲಿ ದಲಿತರನ್ನ ಅನರ್ಹ ಮಾಡಿದ್ದು, ದಲಿತರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಅಂತ ದಲಿತ ಮುಖಂಡರು ಆರೋಪಿಸಿದ್ದಾರೆ. ದಲಿತರು ಚುನಾವಣೆಗೆ ಸ್ಪರ್ಧಿಸಲು ನಿರಾಕರಣೆ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕರ ವಿರುದ್ಧ ಆರೋಪ. ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ 14 ನಿರ್ದೇಶಕ ಸ್ಥಾನಗಳಿಗೆ ಫೆಬ್ರವರಿ 16ರಂದು ಚುನಾವಣೆ ನಡೆಯಲಿದೆ. ಆದರೆ ಬ್ಯಾಂಕ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕರು ಇಬ್ಬರು ಒಟ್ಟಾಗಿ ಎಸ್ಎಸ್ ಘಾಟಿ ಮೀಸಲು ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ದಲಿತರನ್ನ ಅನರ್ಹ ಮಾಡಿದ್ದಾರೆ. ಆ ಮೂಲಕ ದಲಿತರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನ ಕಿತ್ತುಕೊಂಡಿದ್ದಾರೆ ಎಂದು ದಲಿತ ಮುಖಂಡ ಸುಬ್ರಹ್ಮಣ್ಯ ಎಂ ಅವರು ಆರೋಪ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಬ್ಯಾಂಕ್ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಬ್ಯಾಂಕ್ ಪರವಾಗಿ ಕೆಲಸ ಮಾಡುವ ಬದಲಿಗೆ ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾವಂತ ದಲಿತರು ಬ್ಯಾಂಕ್ಗೆ ಬರೋದು ಅವರಿಗೆ ಇಷ್ಟವಿಲ್ಲ. ಹೆಬ್ಬೆಟ್ಟು ಹಾಕುವ ಅವರ ಕೈಗೊಂಬೆಯ ದಲಿತರು ಬೇಕು. ಈ ಕಾರಣಕ್ಕಾಗಿ ಎಸ್ಎಸ್ ಘಾಟಿ ಮೀಸಲು ಕ್ಷೇತ್ರದಲ್ಲಿ 13 ಮತದಾರರನ್ನ ಅನರ್ಹ ಮಾಡಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜು ಬಚ್ಚಹಳ್ಳಿ, ನಾಗರಾಜು ನಾಯಕ್, ಎಸ್ ಅಭಿಲಾಷ್, ಶ್ರೀಧರ್, ಮಂಜುನಾಥ್, ಪ್ರದೀಪ್ ಉಪಸ್ಥಿತರಿದ್ದರು. ಈ ಎಲೆಕ್ಷನ್ ಎಷ್ಟು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಹೈಕೋರ್ಟ್ ಹೋದ್ರು, ರಜಾ ದಿನಗಳಲ್ಲಿ ಎಲೆಕ್ಷನ್, ಸ್ಕೂಟ್ನಿ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಸಲ್ಲಿಕೆ ಎಲ್ಲ ರಜಾ ದಿನಗಳಿಗೆ ಬರೋ ರೀತಿನೇ ಮಾರ್ಗಸೂಚಿ ಮಾಡ್ಕೊಂಡಿದ್ದಾರೆ ಕ್ರಮಬದ್ಧವಾಗಿ. ಮತ್ತೆ ಅವರು ನಮಗೆ ಮತದಾರರ ಅರ್ಹ ಪಟ್ಟಿ, ಅನರ್ಹರ ಪಟ್ಟಿ ಕೊಟ್ಟಿದ್ರು. ನಾವು ಅನರ್ಹ ಪಟ್ಟಿ ಹೋಗ್ಬಿಟ್ಟು ಅರ್ಹ ಪಟ್ಟಿ ಮಾಡಿಸ್ಕೊಂಡ್ ಬಂದಿದ್ದೀವಿ. ಅದನ್ನು ತಂದು ಇಲ್ಲೇ ಕೊಟ್ಟು ನಾವು ಕಾನೂನಾತ್ಮಕವಾಗಿ, ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗೆ ಅರ್ಜಿ ನೀಡಿ ಕಾನೂನಾತ್ಮಕವಾಗಿ ಹೈಕೋರ್ಟ್ ಇಂದ ಬಂದ ನಿರ್ದೇಶನದ ಮೇರೆಗೆ ಅರ್ಹ ಮತದಾರರ ಪಟ್ಟಿನ ಮಾಡಿಸ್ಕೊಂಡು ಬಂದಿದ್ದೀವಿ. ನಾವು ನಾಮಪತ್ರವನ್ನು ಸಲ್ಲಿಸಿದ್ರೆ ಏನಾಗಿದೆ, ಈ ಬ್ಯಾಂಕಲ್ಲಿ 14 ವಿವಿಧ ಕ್ಷೇತ್ರಗಳಿದೆ. ಅದರಲ್ಲಿ 2 ಮಹಿಳಾ ಮೀಸಲು, 1 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ, 1 ಹಿಂದುಳಿದ ವರ್ಗ ಎ, ಇನ್ನೊಂದು ಹಿಂದುಳಿದ ವರ್ಗಗಳ ಬಿ. 14 ಕ್ಷೇತ್ರ ಇದ್ದಾಗ ಇವರು KV8 ಸಲ್ಲಿಸಬೇಕಾದ್ರೆ 14 ಸಲ್ಲಿಸಿದ್ರೆ ತಾರತಮ್ಯ ಇಲ್ಲ. ಕೇವಲ SC ST ಮತ್ತೆ ಹಿಂದುಳಿದ 5 ಕ್ಷೇತ್ರಗಳಿಗೆ ಮಾತ್ರ KV8 ಹಾಕಿದ್ದಾರೆ. ಮತ್ತೆ KV8 ಒಂದ್ ಸೈಡ್ ಹಾಕಿದ್ದಾರೆ, ಇನ್ನೊಂದ್ ಸೈಡ್ ಏನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ HV ಸುಬ್ರಹ್ಮಣ್ಯ ಅಂತ ವಕೀಲರನ್ನು ನೇಮಕ ಮಾಡಿ ನಮ್ಮ ಅಪ್ಲಿಕೇಶನ್ಗೆ, ನಮ್ಮ ಹೈಕೋರ್ಟ್ ಅರ್ಜಿಗೆ ಅಂಡರ್ಟೇಕ್ ಕೊಟ್ಟಿದ್ದಾರೆ. ಯಾರು? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಸಾರ್ವಜನಿಕ ಹಿತಾಸಕ್ತಿ ಇದ್ದಂತ ಸಂದರ್ಭದಲ್ಲಿ 14 ಕ್ಷೇತ್ರಕ್ಕೂ KV8 ಕೊಡ್ಲಿ, ಅಂಡರ್ಟೇಕ್ ಕೊಡ್ಲಿ. ಕೇವಲ SC ST ಹಿಂದುಳಿದ ವರ್ಗಗಳ ಕ್ಷೇತ್ರಕ್ಕೆ ಯಾಕೆ ಅಂಡರ್ಟೇಕ್ ಕೊಟ್ಟಿದ್ದಾರೆ? ಕಾನೂನಲ್ಲಿ ಅವಕಾಶ ಇದೆಯಾ? ಭಾರತ ಸಂವಿಧಾನದಲ್ಲಿ ನಾಗರಾಜಣ್ಣ ಹೇಳಿದಂಗೆ ಸಮಾನತೆ ಹಕ್ಕಿನ ಮೇರೆಗೆ ಅನುಚ್ಛೇದ 14, 15ರಲ್ಲಿ ನಮ್ಗೆ ಪ್ರಾತಿನಿಧ್ಯ ಇದೆ. ಚುನಾವಣೆಗೆ ಸಂಬಂಧಪಟ್ಟಂಗೆ ಜಾತಿ, ಧರ್ಮ, ಲಿಂಗದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಅನುಚ್ಛೇದ 328ರಲ್ಲಿ ಸ್ಪಷ್ಟವಾಗಿ ಭಾರತ ಸಂವಿಧಾನದ ಅಡಿಯಲ್ಲಿ ಇದೆ. ನಾವು ಭಾರತ ಸಂವಿಧಾನದ ಅಡಿಯಲ್ಲಿ ಮತ್ತೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959ರ ಅಡಿಯಲ್ಲಿ ನಾವು ಕ್ರಮಬದ್ಧವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಅವ್ರು ಏನ್ ಹೇಳ್ತಾರೆ, ವೋಟಿಂಗ್ ಪವರ್ ತಂದಿದ್ದೀರಾ ನೀವು, ಕಂಟೆಸ್ಟ್ ಪವರ್ ತಂದಿಲ್ಲ ಅಂತ ಹೇಳಿ. ಕಂಟೆಸ್ಟ್ ಪವರ್ ಭಾರತ ಸಂವಿಧಾನದಲ್ಲಿ ಇದೆಯಾ? ಕೋರ್ಟ್ಗೆ ಹೋಗಿ ನೀವು ಚುನಾವಣೆ ನಿಲ್ಲಕ್ಕೆ ಅವಕಾಶ ಕಲ್ಪಿಸುತ್ತೆ, ನಿರ್ದೇಶನ ನೀಡಿಸಬೇಕು ಅಂತ, ಇಲ್ಲ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಇದೆಯಾ? ಅದ್ರಲ್ಲೂ ಇಲ್ಲ. ಹೋಗ್ಲಿ, ಇವೆರಡೂ ಬದಿ ಹೊತ್ತಿ ನಿಮ್ಮ ಬ್ಯಾಂಕ್ ಬೈಲಾ ಇದೆ, 1943ರಲ್ಲಿ ಮಾಡ್ಕೊಂಡಿರೋ ಬೈಲಾ ಒಂದಿದೆ. ಆ ಬೈಲಾದಲ್ಲಿ ನೀವು ನಿಮ್ದೇ ಬ್ಯಾಂಕು, ನಿಮ್ದೇ ಬಾಡಿ, ಆ ಬಾಡಿಯಲ್ಲಿ ರೆಸಲ್ಯೂಷನ್ ಏನಾದ್ರು ಮಾಡಿದ್ದೀರಾ? ಇಲ್ಲ. ನಿಮ್ಮ ಬೈಲಾದಲ್ಲಿ ಏನಾದ್ರು ಇದೆಯಾ ಈ ರೀತಿ ಹೈಕೋರ್ಟ್ ಇಂದ ಡೈರೆಕ್ಷನ್ ತಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ? ನಮ್ಗೆ ಅರ್ಹ ಮತದಾರ ಪಟ್ಟಿ ಕೊಟ್ಟಿದ್ರಿ, ಅನರ್ಹ ಕೊಟ್ಟಿದ್ರಿ. ಅನರ್ಹನ ನಾವು ಕೋರ್ಟ್ ಹೋಗಿ ಅರ್ಹ ಮಾಡಿಸ್ಕೊಂಡ್ ಬಂದಿದ್ವಿ. ಅರ್ಹ ಅಂತ ಮತದಾನದ ಹಕ್ಕನ್ನು ಕೋರ್ಟಿಂದಾನೆ ತಂದಿದ್ದೀವಿ. ನಮ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಯಾಕೆ SC STಗಳು ಚುನಾವಣೆ ನಿಲ್ಬಾರ್ದಾ? ಕೋಆಪರೇಟಿವ್ ಸೊಸೈಟಿಲಿ ಯಾವ ಕಾನೂನು ಅಡಿಯಲ್ಲಿದೆ? ನಾವು ಅದನ್ನ ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗಳಿಗೆ ಲಿಖಿತವಾಗಿ ಕೇಳಿದ್ದೀವಿ ನಾವು. ಮತ್ತೆ ಈ ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕ್ ಇಲ್ಲಿ ನೀವು ಪರಿಶೀಲನೆ ಮಾಡ್ಬೋದು, ದಯಮಾಡಿ ಪರಿಶೀಲನೆ ಮಾಡಲೇಬೇಕು. ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ ಇದು. ಈ 5 ವರ್ಷದಲ್ಲಿ ಷೇರ್ದಾರರಿಗೆ ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದೀರಾ ನೀವು? ಕೇವಲ ಡೈರೆಕ್ಟರ್ ಹೆಂಡತಿ, ಡೈರೆಕ್ಟರ್ ಅಣ್ಣ, ತಮ್ಮ, ಅತ್ತೆ, ಮಾವ, ಅವರು ಕುಟುಂಬದವ್ರಿಗೆ ಮಾತ್ರ ಲೋನ್ ಕೊಟ್ಟಿದ್ದಾರೆ. ಏನು ಇದರ ಉದ್ದೇಶ?
ಸದುದ್ದೇಶನ ದುರುದ್ದೇಶನ ಇದು. ಈಗ ಈ ಬ್ಯಾಂಕ್ ಮ್ಯಾನೇಜರ್ಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ಮೇಲೆ 14 ಜನಕ್ಕೂ ಹಾಕ್ಬೇಕಾಗಿತ್ತು. ವೈಯಕ್ತಿಕ ಹಿತಾಸಕ್ತಿ ಯಾಕೆ? ಕೇವಲ 5 ಮಾತ್ರ ನೀವು ಅಂಡರ್ಟೇಕ್ ಕೊಟ್ಟಿದ್ದೀರಾ ಲಾಯರ್ಗೆ ಹೋಗಿ, ನಾವು ಹೈಕೋರ್ಟ್ಗೆ ಹೋದಾಗ. ದಯಮಾಡಿ ಈ ಬಗ್ಗೆ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ನಮ್ಮ ಹತ್ರ ಎಲ್ಲಾ ಸೂಕ್ತ ದಾಖಲೆಗಳಿದೆ. ಕೋಆಪರೇಟಿವ್ ಆಕ್ಟ್ ಬುಕ್ ಇದೆ, ಇದನ್ನು ಪರಿಶೀಲನೆ ಮಾಡಬಹುದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ, ಇದನ್ನು ನೋಡಬಹುದು. ನಾವು ಈ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಇದೆ, ಅಲ್ಲಿ ಬರೀತೀವಿ ನಾವು ಈ ವಿಚಾರವಾಗಿ. ನಮ್ಮ ಮತದಾನದ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ, ಸ್ಪರ್ಧೆ ಮಾಡೋ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಮೂಲಭೂತ ಹಕ್ಕು ನಮ್ಮ ಅಲ್ವಾ ಅವು? ಭಾರತ ಸಂವಿಧಾನದಲ್ಲಿ ಕಲ್ಪಿಸಿದ ಹಕ್ಕನ್ನ ಕಸ್ಕೊಳ್ಳೋಕೆ ಇವ್ರ್ಯಾರು? ಇವ್ರಿಗೆ ವಿವೇಚನಾ ಅಧಿಕಾರ ಇದೆಯಾ ರಿಟರ್ನಿಂಗ್ ಅಧಿಕಾರಿಗೆ? ನಾವೆಲ್ಲ ಈ ಕಾನೂನಿನ ಅಡಿಯಲ್ಲಿ, ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವಂತ ವ್ಯಕ್ತಿಗಳು ನಾವು. ಎಲ್ಲರಿಗೂ ಸಮಾನತೆ ಹಕ್ಕನ್ನು ಘೋಷಣೆ ಆಗಿದೆ. ಯಾಕೆ ಈ ತಾರತಮ್ಯಗಳು ಮಾಡ್ತಾ ಇದ್ದೀರಾ? ನಾವು ಮತ್ತೆ ಲಿಖಿತವಾಗಿ 3 ಅರ್ಜಿಗಳು ಕೊಟ್ಟಿದ್ದೀರಿ. ಸ್ಪರ್ಧೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಕೊಡ್ರಿ ಅಂತ, ಅದನ್ನು ಕೊಡ್ತಾ ಇಲ್ಲ. ಹೋಗಿ ಸ್ಪರ್ಧೆ ಮಾಡಕ್ಕೆ ಅನರ್ಹರ ಪಟ್ಟಿ ಕೊಡ್ರಿ ಅಂತ ಇದ್ರಿ, ಅದು ಕೊಡ್ತಾ ಇಲ್ಲ. ಮತ್ತೆ ನಿಮ್ಗೆ ಕೋರ್ಟ್ ಇಂದ, ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ನಿರ್ದೇಶನ ಇದೆಯಾ? ಕೋರ್ಟ್ ಇಂದ ನಿರ್ದೇಶನ ತಗೊಂಡು ಎಲೆಕ್ಷನ್ ನಿಲ್ಬೇಕು ಅಂತ, ಅದನ್ನು ಕೊಡಿ ಅಂತ ಕೇಳಿದಿರಿ. ಇಲ್ಲ ನಿಮ್ ಬೈಲಾದಲ್ಲಿ ಇದ್ರೆ ಕೊಡಿ ಅಂತ ಕೇಳಿದಿರಿ. ಯಾವ್ದನ ವಿಧಿ, ಅನುಚ್ಛೇದ, ನಿಯಮ ಯಾವುದೇ ಇದ್ರು ಕೊಡಿ ಅಂತ ಲಿಖಿತವಾಗಿ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಅವ್ರು ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. ಆತ ನಮ್ಮ ಇವ್ರ ಮನೆ ಮುಂದೆ ನೆನ್ನೆ ಹೋಗ್ಬಿಟ್ಟು ಆಪೋಸಿಟ್ ಕ್ಯಾಂಡಿಡೇಟ್ ಪಟಾಕಿ ಹೊಡೆದವನೆ. ಯುನಾನಿಮಸ್ ಆಯ್ತು, ಸ್ಕೂಟಿಯಲ್ಲಿ ನಾವು ತೆಗ್ಸಾಕ್ತೀರಿ ಇವತ್ತು ಅಂತ ಪಟಾಕಿ ಹೊಡೆದಿದ್ದಾರೆ. ನಾಗರಾಜ್ ನಾಯ್ಕ ಒಂದು ಹಾಕಿದ್ದೀರಿ, ನೆನ್ನೆ ರಾತ್ರಿ ಹೋಗಿ ಪಟಾಕಿ ಹೊಡೆದಿದ್ದಾನೆ. ಏನ್ರಿ ಇದ್ರ ಉದ್ದೇಶ? ಇವರು